ಡಿಜಿಪಿ ರಾಮಚಂದ್ರ ರಾವ್ ಅಶ್ಲೀಲ ವಿಡಿಯೋ ಕೇಸ್ ಇದೆಯಲ್ಲ, ಈ ಪ್ರಕರಣದ ಬಗ್ಗೆ ವರದಿಯನ್ನ ಕೇಳಿದೆ ಈಗ ಮಹಿಳಾ ಆಯೋಗ. ಡಿಜಿಪಿ ರಾಮಚಂದ್ರ ರಾವ್ ಅವರ ಅಶ್ಲೀಲ ವಿಡಿಯೋ ಕೇಸ್ ಏನಿದೆಯಲ್ಲ, ಈ ಪ್ರಕರಣದ ಬಗ್ಗೆ ವರದಿಯನ್ನ ಕೇಳಿದ್ದಾರೆ ಮಹಿಳಾ ಆಯೋಗ. ಮಹಿಳಾ ಆಯೋಗ ಈ ಬಗ್ಗೆ ಈಗ ವರದಿ ಕೇಳ್ತಾ ಇದೆ. ರಾಜ್ಯ ಮಹಿಳಾ ಆಯೋಗದಿಂದ ಸರ್ಕಾರಕ್ಕೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಹಿಳಾ ಆಯೋಗದಿಂದ ಪತ್ರ ಹೋಗಿದೆ. ಪ್ರಕರಣದ ಬಗ್ಗೆ ಸಂಪೂರ್ಣ ವರದಿಯನ್ನ ನೀಡುವುದಕ್ಕೆ ಆಗ್ರಹಿಸಿದ್ದಾರೆ. ಶಾಲಿನಿ ರಜನೀಶ್ ಅವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನ ಬರೆದು ಈ ಪ್ರಕರಣದಲ್ಲಿ ಏನೇನು ಆಗ್ತಿದೆ, ಇದ್ರ ಬಗ್ಗೆ ವರದಿ ಬೇಕು, ಸರ್ಕಾರ ಯಾವ ಕ್ರಮ ತೆಗೆದುಕೊಂಡಿದೆ, ಸಂಪೂರ್ಣ ವಿವರಗಳನ್ನ ಕೇಳಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರಿಗೆ ಪತ್ರದ ಮೂಲಕವಾಗಿ ಈ ವಿಚಾರವನ್ನು ಕೇಳಿದ್ದಾರೆ. ಯಾಕಂತಂದ್ರೆ ಸರ್ಕಾರಿ ಕಚೇರಿಯಲ್ಲಿ ಹಿರಿಯ ಅಧಿಕಾರಿ ಅನುಚಿತವಾಗಿ ಮಹಿಳೆ ಜೊತೆ ವರ್ತಿಸಿರೋದು 3-4 ವಿಡಿಯೋ ಕೂಡ ಇದೆ. ಒಂದೊಂದ್ಸಲ ಯೂನಿಫಾರ್ಮ್ ಅಲ್ಲಿ, ಮತ್ತೊಂದು ಕಡೆಯಲ್ಲಿ ಬೇರೆ ಬೇರೆ ಸೂಟು ಬೂಟ್ ಹಾಕೊಂಡು ಈ ನಿಟ್ಟಿನಲ್ಲಿ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಈಗ ಪತ್ರ ಬರೆದಿದ್ದಾರೆ. ಈ ಮೂಲಕವಾಗಿ ಈಗ ಈ ಪ್ರಕರಣದ ಗಂಭೀರತೆ ಹೇಗಿದೆ, ಮುಂದಿನ ಕ್ರಮಗಳು ಏನು, ಮಹಿಳೆಯನ್ನ ಈ ರೀತಿಯಾಗಿ ಬಳಸ್ಕೊಂಡಿದ್ದಾರಾ ಅಥವಾ ಏನೇನು ಆಯಿತು ಅನ್ನೋದ್ರ ಬಗ್ಗೆನೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ಕ್ರಮದ ಬಗ್ಗೆನೂ ಕೂಡ ಈಗಾಗಲೇ ಮಹಿಳಾ ಆಯೋಗ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ನಂತರದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದು ಹೆಚ್ಚಿನ ವರದಿಯನ್ನ ತರಿಸಿಕೊಳ್ಳುವುದಕ್ಕೆ ಈಗ ಪತ್ರದ ಮೂಲಕವಾಗಿ ಆಗ್ರಹಿಸಿದ್ದಾರೆ.